ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು. ಇವತ್ತು ಕಾಲೇಜ್ಗೆ ಬೇಗನೆ ರೆಡಿ ಆಗಿಬಿಟ್ಟು ನಮ್ಮಪ್ಪ ಬಿಡ್ತಾರೆ ಅಂದ್ಬಿಟ್ಟು ಆರಾಮಾಗಿದ್ದೆ ನಾನು. ಯಾಕಂದರೆ ಬಸ್ ಸ್ಟಾಪಲ್ಲಿ ನಿಂತ್ಕೊಳ್ಳೋದು ಅಲ್ಲ ಎಷ್ಟು ಕಷ್ಟ ಅಂದರೆ ಇವಾಗ ಗೊತ್ತಾಗ್ತಿದೆ. ಅವಾಗ ಹೇಳೋದು ಈಸಿ, ಬಸ್ಸಲ್ಲಿ ಹೋಗ್ಬಿಡ್ತೀನಿ ಅಂತ. ಹೋಗೋದು ತುಂಬಾ ಕಷ್ಟ ಆ್ಯಕ್ಚುಲಿ. ಸೊ ನಮ್ಮಪ್ಪ ಬಿಡ್ತಾರೆ ಅಂದ್ಬಿಟ್ಟು ಫುಲ್ ಪೀಸ್ ಇವತ್ತು. ಹೇಳ್ಪಪ್ಪ. Shell fuels now last up to 15 kilometers longer per tank. Wow, we can now expect more mileage and savings. Let's visit Shell today. ನಮ್ಮ ಅಕ್ಕ ಬಿರಿಯಾನಿ ಕೊಟ್ಟೋಗಿದ್ದಾಳಂತೆ. ಸೊ ನಾನು ಅಂಜನ ಹೋಗ್ಬಿಟ್ಟು ತಗೊಂಡ್ಬರ್ತೀನಿ. ಸೆಕ್ಯೂರಿಟಿ ಹತ್ರ ಕೊಟ್ಟಿದ್ದಾಳಂತೆ, ಹೋಗ್ಬಿಟ್ಟು ಇಸ್ಕೊಬರ್ಬೇಕು ಇವಾಗ. ಏನು ಬಿರಿಯಾನಿ? ಹೊಸಕೋಟೆ ಬಿರಿಯಾನಿ. ಅಕ್ಷಯ್ ಥರ ಅಲ್ಲೇ ತರೋದು ಯಾವಾಗ. ಹೌ ಇಸ್ ಇಟ್? ಅಯ್ಯೋ ಬಾಟ್, ಇದೊಂದು ಬಿರಿಯಾನಿ ಒಂದೇ ತೊಗೊಬಂದಿದ್ರೆ ಸಾಕಾಗಿತ್ತು ಗೈಸ್. ಎರಡೆರಡು ತೊಗೊಬಂದ್ಬಿಡ್ಯಾರ. ಮುಂಚೆ ಇಷ್ಟು ದಪ್ಪ ಕೊಡ್ತಾಯಿದ್ರು, ಇವಾಗ ಕಮ್ಮಿ ಮಾಡಿದ್ದಾರೆ. ಪ್ರೈಸ್ ಒಂದೇ ಗೊತ್ತಿಲ್ಲ ನನಗೆ. ಇದು ಒಂದು ಖಾಲಿ ಮಾಡ್ತೀವಿ, ಇನ್ನು ನಾವಿಬ್ಬರು ಇನ್ನು ಅದನ್ನು ಮಿಕ್ಕಿದವ್ರು ಖಾಲಿ ಮಾಡಲಿ. ಶೆಕೆಲಿ ಗೈಸ್ ನನಗೆ ಅಟೆಂಡ್ ಮಾಡೋಕ್ಕೆ ಇಷ್ಟ ಅಲ್ಲ ಕ್ಲಾಸ್. ಫುಲ್ ಸ್ಲೀವ್ ಶರ್ಟ್ ಹಾಕೊಂಡ್ಬಂದ್ಬೇಕು ಬಿಸಿಲಲ್ಲಿ. ಶೇರ್ ಮಾಡೋದು ಬಟ್ಟೆಗಳಿಲ್ಲ, ಬಡೂರು ನಾವು. ಐಫೋನ್ ಇಟ್ಕೊಂಡಿದ್ದಾನೆ. ಹರ್ಷಿ ನಮ್ಮ ಗ್ಯಾಂಗಲ್ಲಿ ಜಾಸ್ತಿ ಬಟ್ಟೆ ಇರೋದಂದ್ರೆ ಇವಳ ಹತ್ರ. ಇವಳೆ ಗೈಸ್ ಡೈಲಿ ಒಂದೊಂದು ಹಾಕೊಂಡ್ಬರ್ತಾಳೆ, ಡೈಲಿ ಫಾರ್ಮಲ್ಸ್ ಹಾಕೊಂಡ್ಬರ್ತಾಳೆ. ಇದು ಆಲ್ಮೋಸ್ಟ್ 2 times ರಿಪೀಟ್ ಮಾಡಿ. just 2 times. Only this dress for 2 times. Rest all I repeated for 6-7 times. ಯಾವ ಬಾಯ್ನ 6 times ಅಂತ. ಅಪ್ಪು, ನಿಮ್ಮಮ್ಮ ಬಂದಿದ್ದಕ್ಕೆ ಏನು ಅನಿಸ್ತು? ಹೇಳಿ ಕಡೆ ಬಾಯಿಲೆ ಕಾರ್ಯ ಚಂದು. ಓಹೋ, ಏನೋ ಹೋಗ್ತೀನಿ ಆ ಕಡೆ. ಕರಿತಾ ಇದ್ರೆ ಮಮ್ಮಿ ತಪ್ಕೋತೀನಿ, ಹೋಗ್ಬೇಡ ಅಂತ. ಯಾರಿಷ್ಟ ಅಪ್ಪು ನಿಂಗೆ? ನನ್ನ ಇಷ್ಟನಾ ಮಮ್ಮಿ ಇಷ್ಟನಾ? ನನ್ನ ಇಷ್ಟನಾ ನಾನಿಷ್ಟನಾ? ಹೆಂಗೆ ಹೇಳ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಲ್ಲ. ಅಪ್ಪು ಏನು ಡೈಪರ್ ಹಾಕೊಂಡಿದ್ಯಾ? ಅಯ್ಯೋ ಏನದು, ಕಣ್ಣು ಅನ್ಕೋಬಿಟ್ಟೆ ನಿಂದು. ಕಣ್ಣೆ ಹಾಂ ಏನು ಕೊರ್ಕೆ ಎಳಿತೈತಾ? ಅರೆ ಖಾರ ಜಾಸ್ತಿ. ಅಪ್ಪು ನಿಮ್ಮ ಅಜ್ಜಿ ನೋಡಿ ಫೋಟೋ ಇಟ್ಕೊಂತ ಇರೋದು ಫೋನಲ್ಲಿ ಝೂಮ್ ಹಾಕಿ. ಅಪ್ಪು ಅದು ಯಾರು ಫೋಟೋ ತಂದಿರೋದು? ಯಾರೋ? ನಾನು ಕಾಲೇಜ್ಗೆ ಹೋಗ್ತೀನಿ ಅಂತ ರೆಡಿ ಆಗಿದ್ದೆ ಗೈಸ್. ಅಂದರೂ ಬಿಟ್ಟಿರೋ ಕಾಲೇಜ್ಗೆ ಹೋಗೋದಕ್ಕೆ. ಏನು ಈ ಊರಲ್ಲಿ ಹಬ್ಬ ಜೋರಾಗಿ ಮಾಡ್ಬಿಡ್ತಾರೆ ಅಂದ್ಬಿಟ್ಟು. ಇಬ್ಬರು ಎಷ್ಟು ದಪ್ಪ ಆಯ್ತು. ಅಂದರೆ ಹೇಳಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತಿರ್ತಾನೆ. ಇದೆಲ್ಲ ಅದ್ರ ಜಾತ್ರೆ ಥರ ಆದರೂ ಹಾಕ್ಬೋದಲ್ಲ. ಏನೇ ಹೇಳ್ತೀಯ ನಾನು? ಏನು ಯಾಕೆ ನಮ್ಮೂರಲ್ಲಿ ಮಾಡಲ್ಲ? ನಮ್ಮೂರವ್ರು ಕೆಲಸ ದೋ ಹಂಗೆಲ್ಲ ಹೇಳಿದ್ರೆ ನಾನು ಬ್ಲಾಗಲ್ಲಿ ಹಾಕೋಕ್ಕಾಗಲ್ಲ, ಬೀಪ್ ಮಾಡಬೇಕಾಗುತ್ತೆ ನಾನು. ನೋಡಿ ಸ್ನಾನ ಮಾಡ್ಕೊ. ಏನೂ ಇಲ್ಲ ಗೈಸ್. ಸುಮ್ಮನೆ ಇರಪ್ಪ. ಅದು ಏನು ಭಾಷೆ ನಿಂದು? ಬಿದೋಗ್ತೀಯ ನೋಡಿ ಇವನು ಹೆಂಗೆ ಮಾಡ್ಕೊಳವನೆ. ಹೇಳ್ಬೇಕಾ ನಿಮ್ಮಮ್ಮ? ಅದೇ ಹಾಂ ಹೇಳ್ಬೇಕಂತ ಹೇಳೆ ಬಿಡೆ ಒಂದು ಕಪಾಳಕ್ಕೆ. ಹಂಗೆ ಮೈ ಮೇಲೆ ಸಿಕ್ಲಾಡ್ಬೇಡ, ಹೋಗೋ ಕಡೆ.
ನಾವು ಇಷ್ಟೇ ಮಾಡೋದು ಅಂತೇಳಿ. ಪ್ಲೀಸ್ ಸುಮ್ಮನೆ ಇರು ನೀನು. ಇದರೊಳಗೆ ಅದು ಹತ್ತಿ ಥರ ದೀಪ ಇಕ್ಕದ ತುಪ್ಪದ್ದು ಗೈಸ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಳೆ ನಮ್ಮಕ್ಕ. ಇವಾಗ ನಮ್ಮಕ್ಕ ಪೂಜೆ ಮಾಡ್ತಾಳೆ ಇವತ್ತು, ನಮ್ಮ ಮಮ್ಮಿ ಮಾಡಲ್ಲ. ಬಂದ್ರು ಪೂಜಾರಿ ಬಂದ್ರು. ಗಂಟೆ ಅಲರ್ಸು ಸೊ ಗೈಸ್, ಇದನ್ನ ಹುಸ್ಕೂರ್ ಹಬ್ಬ ಅಂತ ಕರೀತಾರೆ. ಅಂದರೆ ಹುಸ್ಕೂರ್ ಮಧುರಮ್ಮ ದೇವಿ ಹಬ್ಬ ಅಂತ ಹೇಳ್ತಾರೆ. ಅಂದರೆ ಆ ಮಧುರಮ್ಮ ಕೃಪೆಯಲ್ಲಿ ಎಷ್ಟು ಅವರು ಸುತ್ತಮುತ್ತ ಎಷ್ಟು ಊರಿರುತ್ತೋ ಅವರೆಲ್ಲರೂ ಕುರ್ಜು ಕಟ್ಕೊಂಡು ಬರ್ತಾರೆ. ಅವರವರು ಯೋಗ್ಯತೆ ಪ್ರಕಾರ, ಊರವ್ರ ಯೋಗ್ಯತೆ ಪ್ರಕಾರ ಕಟ್ಕೊಂಡು ಬರ್ತಾರೆ. ಯೋಗ್ಯತೆ ಇಲ್ದಿರೋ ನಮ್ಮೂರವ್ರ ಥರ ಏನೂ ಮಾಡೋದಿಲ್ಲ. ಸೊ ಆ ಥರ ಎಲ್ಲರೂ ತುಂಬ ಚೆನ್ನಾಗಿ ಕಟ್ಟಿರ್ತಾರೆ. ತುಂಬ ಎತ್ತರವಾಗೆಲ್ಲ ಕಟ್ಟಿರ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಅಂದರೆ ನ್ಯೂಸ್ ಪೇಪರು ಆ ಥರದ್ರಲ್ಲೆಲ್ಲ ಬರುತ್ತೆ. ತುಂಬಾ ಹಳೆಯ ದೇವಸ್ಥಾನ ಅದು. ಸೊ ತುಂಬ ಚೆನ್ನಾಗಿರುತ್ತೆ. ಯಾರು ಸುತ್ತಮುತ್ತ ಇದ್ದೀರೋ ಅವರೆಲ್ಲ ಹೋಗಿ ನೋಡ್ಕೊ ಬನ್ನಿ. ನಾವು ಪ್ರತಿ ವರ್ಷ ಹೋಗ್ತೀವಿ. ಆ್ಯಂಡ್ ಮೋಸ್ಟ್ ಸ್ಯಾಡೆಸ್ಟ್ ಪಾರ್ಟ್ ಏನಂದರೆ ನಮ್ಮೂರಲ್ಲಿ ಏನೇನೋ ಮಾಡ್ತಾ ಇಲ್ಲ. ಒಂದು ಹಬ್ಬ ಅನ್ನೋ ವೈಬೇ ಇಲ್ಲ. ಒಂದು ಟಮಟೆ ಸೌಂಡ್ ಆಗಲಿ, ಅದು ವೈಬ್ ಗೊತ್ತಲ್ಲ, ಒಂದು ಜಾತ್ರೆ ಅಂತ ಒಂದು ಟಮಟೆ ಸೌಂಡು, ಅದು ಇದು ಪಿ ಏನೇನೋ ಸೌಂಡ್ ಇರುತ್ತೆ ಅಲ್ವಾ, ಅದೆಲ್ಲ ಏನೂ ಮಾಡೋದೇ ಇಲ್ಲ. ನೆಕ್ಸ್ಟ್ ಡೇ ಇವತ್ತು ಬಂದು ಫ್ರೈಡೇ, 3 days ಹಬ್ಬ ನಡೆಯುತ್ತೆ. ಫ್ರೈಡೇ ಬಂದುಬಿಟ್ಟು ಎಲ್ಲ ಅವ್ರ ಮೇಲೆ ಮಾಡ್ಕೊತಾರೆ. ಗ್ರ್ಯಾಂಡಾಗಿ ಮಾಡೋರು ಪೆಂಡಲೆಲ್ಲ ಹಾಕ್ಸಿ ಗ್ರ್ಯಾಂಡಾಗಿ ಮಾಡ್ತಾರೆ, ಆ ಥರ ಎಲ್ಲ ಮಾಡ್ತಾರೆ. ಆ್ಯಂಡ್ ಇನ್ನು ಮಿಕ್ದವರೆಲ್ಲ ಅವ್ರವ್ರ ಮೇಲೆ ಮಾಡ್ಕೊತಾರೆ. ಆ್ಯಂಡ್ ಸಾಟರ್ಡೇ ಬಂದುಬಿಟ್ಟು ಕುರ್ಜನ್ನ ಎಳೆಯೋದಿರುತ್ತೆ. ಅವರು ಇವತ್ತು ಎಲ್ಲ ನಿಲ್ಲಿಸಿರ್ತಾರೆ ಅವರಲ್ಲಿ. ಅದನ್ನು ಹಸುಗಳಿಂದ, ಟ್ಯಾಕ್ಟ್ರಿಂದ ಹೆಲ್ಪಿಂದ ಮತ್ತು ಜನಗಳೂ ಎಳಿತಾರೆ. ಅದನ್ನು ಎಳೆದು ಮಧುರಮ್ಮ ದೇವಿ ಹತ್ರ ನಿಲ್ಲಿಸ್ಬೇಕು. ಅದನ್ನ ಸಂಡೇ ನಿಂತಿರುತ್ತೆ ಕುರ್ಜು. ನಿಂತಿರೋದು ನೋಡ್ಬೋದು, ಎಳೆಯೋದು ನೋಡ್ಬೋದು. ಎಳೆಯೋದೇ ನೋಡೋಕೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಯಾರ್ದು ತುಂಬ ಹೈಟ್ ಇರುತ್ತೆ ಅವ್ರಿಗೆ ಪ್ರೈಸ್ ಕೊಡ್ತಾರೆ ಅನಿಸುತ್ತೆ, ಅಥವಾ ಯಾರಿಗೆ ಫಸ್ಟ್ ಹೋಗ್ತಾರೋ ಅವ್ರಿಗೆ ಪ್ರೈಸ್ ಅದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಐ ಗೆಸ್ ಯಾರಿಗೆ ಹೈಟ್ ಇರುತ್ತೆ ಅವ್ರಿಗೆ ಕೊಡೋದು ಅನಿಸುತ್ತೆ. ಯಾರು ಫಸ್ಟ್ ಹೋಗ್ತಾರೆ ಅವ್ರಿಗಲ್ಲ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಅದೊಂದು ಪಾಯಿಂಟ್ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ನೋಡಬೇಕು. ಇದು ಹುಸ್ಕೂರ್ ಮಧುರಮ್ಮ ದೇವಿಯ ಜಾತ್ರೆ. ಆ್ಯಂಡ್ ಏನಂದರೆ ಇದು ಮಾರ್ಚ್ ಇಲ್ಲ ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಜಾತ್ರೆ. ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನಾನು ನಮ್ಮ ಅಕ್ಕ ಸ್ವಲ್ಪ ರೆಡಿ ಆಗಿಬಿಟ್ಟು ಫೋಟೋಸ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ರೆಡಿ ಆಗಿಬಿಟ್ಟು ಫೋಟೋಸ್ ಇಟ್ಕೊಳ್ಳೋಣ ಅಷ್ಟೇ. ಗೈಸ್ ನೋಡಿ ಗೈಸ್, ನಮ್ಮ ಅಕ್ಕ ರೆಡಿ ಆಗಿದ್ದಾಳೆ ಈ ಥರ. ಈ ನಿನ್ನ ಎಂಗೇಜ್ಮೆಂಟ್ ಸ್ಯಾರಿ ತಾನೇ ಇದು? ಮಮ್ಮಿ ಹೊಸದಿಸ್ಕೊಟ್ಟಿರೋದು. ಹೌದಾ? ನಾನು ರೆಡಿಯಾಗಿದೆ, ಬಟ್ ನಾನು ವೀಡಿಯೋ ಮಾಡೋಕ್ಕೆಲ್ಲ ಬಿಚ್ಚಾಕ್ಬಿಟ್ಟೆ ಸೀರೆನ. ಗೈಸ್ ಹೆಂಗಿದೆ ಸ್ಯಾರಿ ಕಮೆಂಟ್ ಮಾಡಿ. ಒಂದು ರಿಸೆಪ್ಷನ್ಗೆ ಉಟ್ಕೊಂಡು ಹೋಗೋದು, ಅಷ್ಟು ಗ್ರ್ಯಾಂಡ್ ಆಗಿದೆ. ಹಿಂದೆ ಹೋಗಿ ಸ್ವಲ್ಪ. ವೆಟ್ ವೈಪ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಗೈಸ್. ಈ ವೆಟ್ ವೈಪ್ಸಲ್ಲಿ ಬಿಟ್ಟೇ ಇಲ್ಲ. ಅವ್ರು ಮೆಸೇಜ್ ಮಾಡ್ತಾರೆ. ದ ಬೆಸ್ಟ್ ಪಾರ್ಟ್. ಏ ಚಂದು, ಆಫ್ ಮಾಡೆ ಸೌಂಡು. ಕಣ್ಣೆಲ್ಲ ಊದ್ಕೊಬಿಟ್ಟಿದೆ ನನಗೆ. ಟೀ ಶರ್ಟ್ ಗೈಸ್, ದಪ್ಪ ಆಗಿದ್ದೀನಿ. ಎಣ್ಣೆ ಯಾವುದು ಸಿಕ್ಕಿಲ್ಲ ಕೈಗೆ, ಒಬ್ದಿರೋದ್ರಲ್ಲಿ ಅದೇ ಇತ್ತು ಮಾಡಿ ಅದನ್ನೇ ಹಾಕೊಂಡ್ಬಿಟ್ಟೆ. ನೋಡಿಲಿ, ನಮ್ಮ ಅಕ್ಕಗೆ ದಾನ ಮಾಡಿಬಿಟ್ಟೆ ಗೈಸ್. ದೊಡ್ಡ ಗೋಲ್ಡ್ ದಾನ ಮಾಡ್ದಂಗೆ ಹೇಳ್ತಾಳೆ. ಹೋಗಿಲಿ, ಆಲ್ರೆಡಿ ಹಾಕ್ಕೊಂಡಿದ್ಯಲ್ಲ ಅಷ್ಟು ಗೋಲ್ಡು, ಇನ್ನೇನಕ್ಕೆ ಅಲ್ಲ ಅಪ್ಪು? ಏನಿಲ್ಲ,
DIY ಮಾಡ್ಕೊಳ್ಳೋದಕ್ಕೆ ಹೋಗುತ್ತೆ ಎಲ್ಲೋ ಕಲರು. ಹೌದಾ? ಸೊ ಗೈಸ್, ನಮ್ಮ ಅಪ್ಪಗೆ ಬಟ್ಟೆ ಎಸ್ಕೊಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಗೆ ಬಟ್ಟೆ ಏನೋ ಎಷ್ಟು ಬೆಳ್ಳಗಿದೆಯೋ. ಸೊ ಅವ್ನು ಇಸ್ಕೊಡ್ಬೇಕಾದ್ರೆ ನಾವು ಇಸ್ಕೊಬಿಡೋದು. ಹೆಂಗೆ ಪ್ಲ್ಯಾನ್? ಅಯ್ಯೋ ಬಿದ್ದೋಗ್ಬಿಡ್ತಾ ಇದ್ದೆ. ನಮ್ಮ ಚೋಟು ಗೈಸ್, ಚೋಟು ಕ್ಯಾರೆ ಚೋಟು, ಸುಮ್ಮನೆ ಅದ್ರಲ್ಲಿ ಹೋಗ್ತಲ್ಲ ಸುಮ್ಮನೆ ಇರೋ, ತೆಗಿಬೇಡ. ಕಾರಲ್ಲಿ ಹೋಗ್ತಾರ, ಸುಮ್ಮನೆ ಇರು. ಅಲ್ಲಿ ನೋಡು ಕಾಂತಾರ ಇಟ್ಕೊಂಡೋಗಿ ಇವನ್ನ. ಹಬ್ಬನಾ ಅದು ನಮ್ಮ ಇದ್ದಿದ್ದು ಗಣೇಶ ತಾನೆ ಅದು. ಸಾಯಿಬಾಬಾ ತಂದಿಕ್ಕೋರ ಅದು ಅಲ್ಲಿ ಐತಲ್ಲ ಬೀಜಗಳು ಮಧ್ಯದಲ್ಲಿ. ಹೌದಾ? ಹೋಗಿ ಕೇಳಪ್ಪ ಹಾಕೋಣ ನಮ್ಮ ಮನೆ ಮುಂದೆ. ಸಖತ್ತಾಗೈತೆ. ತುರಿಸಿದ್ರೆ ಅಲ್ಲಿ ಬರ್ತೈತೆ. ಅಲ್ಲೂ ಹಾಕೋರು ಚೆನ್ನಾಗೈತೆ. ಆ ಕಡೆ ಬೆಳ್ಕೊಬಿಟ್ಟವೆ, ಈ ಕಡೆ ತಿರುಗಿದ್ರೆ ಚೆನ್ನಾಗಿರೋದು. ಸನ್ಫ್ಲವರ್ ನೋಡು, ಚೆನ್ನಾಗೈತೆ ತಾನೇ? ನೋಡು ಸನ್ಫ್ಲವರ್. ಅದು ಒಳಗಡೆ ಇರೋದಲ್ಲ ಬೀಜಗಳೇ, ಅದು ತಗೊಂಡೋಗ್ಬಿಟ್ಟು ಉದುರಿದ್ರೆ ಬರುತ್ತೆ. ಕಿಡ್ಸ್ ಸೆಕ್ಷನ್ ನೋಡು, ಅಲ್ಲೆಲ್ಲ ಐತೆ. ಆ ಕಡೆ ಐತೆ ನೋಡಿ ಬಾಯ್ಸ್ದು, ಈ ಕಡೆ ಗರ್ಲ್ಸ್ ಜಾಸ್ತಿ ಇಲ್ಲ ನೋಡಿ. ಇದೆಲ್ಲ ಬಾಯ್ಸ್ದೆ. ಕಾರ್ಗೋ ಪ್ಯಾಂಟ್ಸ್ ಎಷ್ಟು ಇಯರ್ಸ್ ತಗೋ? 2 to 3 ಇಯರ್ಸಾ? 4 ಇಯರ್ಸ್ ತಗೋ. 3 to 4 ಇಯರ್ಸು. ಹಾಂ, ಬ್ಲ್ಯಾಕ್ ತಗೋ. ಬ್ಲ್ಯಾಕ್ ಅಂದರೆ ಎಲ್ಲದಕ್ಕೂ ಸೂಟ್ ಆಗುತ್ತಲ್ವಾ? ಹುಡುಗಿರಿಗೆ ಎಷ್ಟು ಚೆನ್ನಾಗಿದೆ ಗೈಸ್ ಬಟ್ಟೆಗಳು. ತೋರಿಸ್ತೀನಿ. ಹುಡುಗರಿಗೆ ಅಷ್ಟಕ್ಕಷ್ಟೇ, ಹುಡುಗಿರಿಗೆ ಸೂಪರ್ ಕ್ಯೂಟ್ ಡ್ರೆಸ್ಸಸ್ ಎಲ್ಲ ಚೆನ್ನಾಗಿತ್ತು ನೋಡಿ. ಬೋ ಇಲ್ಲೆಲ್ಲ ಹಲೋ ಬಿಚ್ಚರಿ ಇದನ್ನ ಆಲ್ರೆಡಿ ಐತಲ್ಲ ಆ ಥರದ್ದು ಒಂದು ಕಾರಲ್ಲಿ. ಇದು ಬೇಡ ಹಂಗಾರೆ? ಬೇಡ, ಚೆನ್ನಾಗಿಲ್ಲ. ತುಂಬ ಸೆಕೆ ಎಲ್ಲ ಅವ್ನು ಹಾಕೊಳ್ಳಲ್ಲ ಅದು. ಬರೀ ಟ್ರೆಡಿಷನಲ್ ವೇರ್ ಇಸ್ಕೊಬಿಟ್ಟೆ ನಾನು. ಜೀನ್ಸ್ ಟಾಪು ಇಲ್ಲ ಕ್ರಾಪ್ ಟಾಪ್ಸ್ ಹಂಗೆ ಇಸ್ಕೋಬೇಕಾಗಿತ್ತು. ಈ ಶರ್ಟು ಸಖತ್ತಾಗಿತ್ತು. ನನಗೇನು ನೋಡ್ರಿ ಎಲ್ಲನೂ ಆಸೆ ಆಗುತ್ತೆ ನನಗೆ. ಐ ಆಮ್ ವೆರಿ ಸೆಲ್ಫಿಶ್. ನಾನು ಶಾಪಿಂಗ್ ಬಂದರೆ ನಾನು ಫಸ್ಟ್ ಎಲ್ಲ ಹುಡ್ಕೊಬಿಡ್ತೀನಿ, ಆಮೇಲೆ ಬೇರೆಯವ್ರದ್ದು ಯೋಚನೆ ಮಾಡೋದು. ಅದ ಹೆಂಗ ಹೋಗುತ್ತೆ ಬಿಟ್ಟು ತೂ ಅದ ಹೆಂಗ ಮನ್ಸು ಬರ್ತದೆ ನೀವು ತಿನ್ನಕ ಅರ್ಧ
ಅಪ್ಪ ಟೆನ್ಷನ್ ಆಗ್ಬಿಟ್ಟೈತೆ. ಇನ್ನ ಎಲ್ಲ ಐತೆ, ಇನ್ನು ಎಷ್ಟು ಎತ್ತುಗಳು ಕಟ್ಟವ್ರೆ. ಬೇಡ ಬೇಡ, ನಾನು ಇಲ್ಲೇ ಇರ್ತೀನಿ. ನೋಡಿಲ್ಲ. ಚೆನ್ನಾಗೈತಪ್ಪ. ಹೋಗ್ಬಿಟ್ರೆ ನೀನು ಅಂಬಾತ್ರ ಫೋಟೋ ಹಿಡ್ಕೊಂಡಲ್ಲ, ಆ ಕುರ್ಜಿ ಬಿದ್ದೋಯ್ತಂತೆ. ಬಿದ್ದೋಯ್ತು. ಅಯ್ಯೋ ಪಾಪ. ಶಿವನ್ ಕೇಳಿ ಯಾಕೆ ಬಿದ್ದೋಯ್ತು ಅಂತ. ನನ್ನ ಪಕ್ಕ ಬೀಳ್ಬಾರ್ದು ಶಿವ ಅಂತಾರೆ. ಸೆಲ್ಫಿಶ್. ಕೇಳ್ಕೊಂಬಗನ ಶಿವನ ಹಂಗಾರೆ ಮೂರೇ ಗಟ್ಟಿ. ಪಾಪ ಯಪ್ಪ ಎತ್ತು ಓನರು ಫುಲ್ ಒದ್ದೆ ಆಗ್ಬಿಟ್ಟು ನೋಡು. ಬೆಳ್ಳಿದೆಲ್ಲ ಹಾಕಿದ್ರು ಎಲ್ಲ ಹಸುಗಳಿಗೂ ಕೊಂಬುಗಳಿಗೆ ನೋಡ್ದ. ಸೊ ಗೈಸ್, ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಆಮೇಲೆ ಫೋನ್ ಮಾಡಿ ಯಾರೋ ಈ ಥರ ಒಬ್ರು ತೇರಿಂದ ಸತ್ತೋಗ್ಬಿಟ್ರು ಅಂದ್ರೆ ಬೇಜಾರಾಯ್ತು ಕೇಳಿ. ಸತ್ತಾಗ್ಬಿಟ್ರಾ? ಸತ್ತಾಗ್ಬಿಟ್ಲಾ? ಹೌದಾ? ಗೈಸ್, ನಾನು ಹೆಂಗ್ ರೆಡಿಯಾಗಿ ಹೋಗಿದ್ನೋ ಹಂಗೆ ಇದ್ದೀನಿ. ಮಗುನ ಎತ್ಕೊ ಬರ್ತಾಳೆ ಬಿಡು. ಪಚ್ಚೊಂಡಿದ್ದಲ್ಲ, 2 ಬಿದ್ದೋಯ್ತಂತೆ ಕುರ್ಚು. 2 ಬಿತ್ತು. ಆಮೇಲೆ ಏನು? ಚಾಮಿ ಬಿದ್ದೋಯ್ತಂತೆ. ಅಮ್ಮ ಚಾಮಿಗೆ ಕೋಪ ಬಂದಿತ್ತಂತೆ, ಅದಕ್ಕೆ ಬೀಳ್ಸ್ಬಿಟ್ಟೈತೆ. ಅಮ್ಮ ಚಾಮಿ ಮಧುರಮ್ಮ 2 ಬಿದ್ದೋಯ್ತಂತೆ ಚಿನ್ನೆ. ನೀನ್ ಪಚ್ಚ ಬಿಟ್ಟಿದ್ದೆ ಕೇಳ್ಬೇಕಾರೆ ನಾನು, ಅದಕ್ಕೆ ಜಾತ್ರೆಗೆ ಹೋಗಿಲ್ಲ. ಅಮ್ಮ ಚಾಮಿ ಬಿದ್ದೋಯ್ತಾ ಅಂತ ಕೇಳ್ತಾನ. ನೋಡ್ಕೊ ಬರಕ್ ಹೋಗ್ಬೇಕಾ? ಯಾರನ್ನ ಬಿಡ್ತಾ ಅಲ್ಲೇ ಹೋಗಕ್ಕ?